ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವಾಸಿಗರು ತಪ್ಪಿಸಿಕೊಂಡು ಹೋಗದಂತೆ ಉಗ್ರರು ಬ್ಲೂ ಪ್ರಿಂಟ್ ಅನ್ನು ಸಿದ್ಧಪಡಿಸಿಕೊಂಡಿದ್ರು. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಯೊಂದು ಬಹಿರಂಗವಾಗ್ತಾ ಇದೆ. ಯಾವ ರೀತಿಯಾಗಿ ಸಂಚನ ರೂಪಿಸಿದ್ರು ಉಗ್ರರು ಅನ್ನೋದಕ್ಕೆ ಎಂಟ್ರಿ ಹಾಗೂ ಎಕ್ಸಿಟ್ ಗೇಟ್ ದಿಗ್ಬಂಧನ ಮಾಡಿದ್ರಂತೆ ಉಗ್ರರು. ಮೂವರು ಉಗ್ರರು ಆನ್ ಫೀಲ್ಡ್ನಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮತ್ತೋರ್ವ ಕಾರ್ಡ್ನಲ್ಲಿ ಅಡಗಿ ನಿರ್ದೇಶನವನ್ನ ಅವರಿಗೆ ಗೈಡ್ ಮಾಡ್ತಾ ಇದ್ದ, ಹೇಗೆ ಮಾಡಬೇಕು ಏನು ಅಂತ. ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ನಲ್ಲಿ ಎರಡೂ ಗೇಟ್ಗಳಲ್ಲಿ ಉಗ್ರರು ನಿಂತಿದ್ರಂತೆ. ಪುರುಷರನ್ನ ಧರ್ಮ ಕೇಳಿದ್ದಾರೆ ಉಗ್ರರು. ಧರ್ಮ ಕೇಳಿ ಹಿಂದೂ ಅಂತ ಗೊತ್ತಾಗ್ತಿದ್ದ ಹಾಗೆ ಅವರುಗಳ ಮೇಲೆ ದಾಳಿ ನಡೆಸಿದ್ದಾರೆ. ಕಲ್ಮಾ ಪಠಿಸುವಂತೆ ಹೇಳುತ್ತಿದ್ರು ಅನ್ನೋ ವಿಷಯವೂ ಕೂಡ ಈಗ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಇರುವಂತಹ ಸ್ಫೋಟಕ ಸತ್ಯ. ಹಲವಾರು ಪ್ರವಾಸಿಗರು ನಮಗೆ ಕಲ್ಮಾ ಪಠಿಸು ಅಂತ ಕೇಳಿದ್ರು, ನೀನು ಹಿಂದೂನಾ ಅಂತ ಕೇಳಿದ್ರು ಅಂತೆಲ್ಲ ಹೇಳಿದ್ರು. ಈಗ ತನಿಖೆಯ ಹಂತದಲ್ಲೂ ಕೂಡ ಹಲವಾರು ಪ್ರವಾಸಿಗರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಹಲವಾರು ಶಂಕಿತ ಉಗ್ರರನ್ನು ಕೂಡ ವಶಕ್ಕೆ ಪಡೆಯುವ ಮೂಲಕವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಹಂತದಲ್ಲಿ ಯಾವ ರೀತಿಯಾಗಿ ಇವರ ಒಂದು ಪ್ಲಾನ್ ಸಿದ್ಧವಾಗಿತ್ತು ಅನ್ನುವಂತಹ ವಿಚಾರವೂ ಕೂಡ ಸ್ಫೋಟವಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲಾರಿಂದ. ಪವಿತ್ರ, ಈ ಇಡೀ ಇನ್ಸಿಡೆಂಟ್ನ ಬ್ಲೂ ಪ್ರಿಂಟ್ ಹೇಗೆ ಸಿದ್ಧವಾಗಿತ್ತು? ಇದರಲ್ಲಿ ಎಷ್ಟು ಜನ ಯಾವ ರೀತಿಯಲ್ಲಿ ಇರಬೇಕು, ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಚನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಏನು ಹೇಳ್ತಾ ಇದೆ? ದಿವ್ಯಾ, ಒಂದು ಸ್ಪಾಟ್ ಏನಿದೆ ಆ ಸ್ಪಾಟ್ ಬಗ್ಗೆ ತುಂಬ ಅಂದರೆ ಆಳವಾಗಿ ಅವರು ಅಧ್ಯಯನ ಮಾಡಿದ್ರು ಉಗ್ರರು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಸ್ಪಾಟ್ನ ಎಂಟ್ರಿ ಪಾಯಿಂಟ್ ಯಾವುದು, ಎಕ್ಸಿಟ್ ಪಾಯಿಂಟ್ ಯಾವುದು ಎಲ್ಲವನ್ನ ಮಾಡಿದ್ರು. ಜೊತೆಗೆ ಅವರು ಏಪ್ರಿಲ್ ಮೊದಲ ವಾರದಲ್ಲೇ ಶಸ್ತ್ರಾಸ್ತ್ರ ಸಮೇತ ಅಲ್ಲಿ ಬಂದಿದ್ರು ಅನ್ನುವಂತಹ ತನಿಖೆಯ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಪ್ರವಾಸಿಗರು ಅವರ ಒಂದು ಫೈರಿಂಗ್ ಇಂದ ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನುವಂತಹ ಕಾರಣಕ್ಕೆ ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್ ಎರಡೂ ಕಡೆಯೂ ಕೂಡ ದಿಗ್ಬಂಧನವನ್ನ ಮಾಡಿದ್ರು. ಈಗ 4 ಜನ ಉಗ್ರರು ಅನ್ನುವಂಥದ್ದು, ಆದರೆ ಆನ್ ಫೀಲ್ಡ್ ಅಲ್ಲಿ 3 ಉಗ್ರರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಪ್ರತ್ಯಕ್ಷದರ್ಶಿಗಳು ಯಾರಿದ್ದಾರೆ ಆ ದೃಶ್ಯವನ್ನ ಕಣ್ಣಾರೆ ಕಂಡವರು, ಜೊತೆಗೆ ಕುಟುಂಬಸ್ಥರ ಮಾಹಿತಿಯನ್ನ ಕಲೆ ಹಾಕಿ ಎನ್ಐಎ ತನಿಖೆಯಿಂದ ಈಗ ಒಂದೊಂದೇ ಅಂಶ ಹೊರಬೀಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಎಕ್ಸಿಟ್ ಗೇಟ್ ನಲ್ಲೇ ಮೊದಲ ಫೈರಿಂಗ್ ಆಗುತ್ತೆ. ಅಲ್ಲಿ ಟೀ ಸ್ಟಾಲ್ ನಲ್ಲಿ ಇರುವಂತಹ ಫುಡ್ ಸ್ಟಾಲ್ ನಲ್ಲಿ ಇರುವವರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಜನ ಭಯ ಬಿದ್ದು ಚದುರಿ ಹೋಗಿ ಎಂಟ್ರಿ ಗೇಟ್ ನತ್ತ ಓಡಿ ಬರ್ತಾರೆ. ಎಂಟ್ರಿ ಗೇಟ್ ನತ್ತ ಓಡಿ ಬಂದಾಗ ಅವರು ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನುವಂತಹ ಕಾರಣಕ್ಕೆ ಆ ಎಂಟ್ರಿ ಗೇಟ್ ನಲ್ಲಿ ಇದ್ದಂತಹ ಉಗ್ರರು ಏನ್ ಮಾಡ್ತಾರೆ, ಸೊ ಅಲ್ಲಿ ಅವ್ರನ್ನ ಲಾಕ್ ಮಾಡ್ತಾರೆ ಪ್ರವಾಸಿಗರನ್ನ. ಅಲ್ಲಿ ಜನರನ್ನ ಗುಂಪನ್ನ ಒಂದುಗೂಡಿಸಿ ಇಲ್ಲಿ ಮಹಿಳೆಯರು ಪುರುಷರು ಪ್ರತ್ಯೇಕರಾಗಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಕುಟುಂಬಸ್ಥರು ಒಪ್ಪಿಗೆಯನ್ನು ಕೊಡೋದಿಲ್ಲ. ಅದಾದ ಬಳಿಕ ಹಿಂದೂ ಮುಸ್ಲಿಂ ಸಪ್ರೇಟ್ ಲೈನ್ ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ಸೊ ಆಗ್ಲೂ ಕೂಡ ಜನ ರಿಫ್ಯೂಸ್ ಮಾಡಿದಾಗ ಕಲ್ಮವನ್ನ ಪಠಣೆ ಮಾಡಿ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾರೆ. ಜೊತೆಗೆ ಅಲ್ಲೇ ಫೈರಿಂಗ್ ಕೂಡ ಆಗುತ್ತೆ. ವಿನಯ್ ನರ್ವಾಲ್ ಏನಿದ್ದಾರೆ, ಸೊ ಅವರ ಮೇಲೆ ಎಂಟ್ರಿ ಗೇಟ್ ನಲ್ಲಿ ಮೊದಲ ಫೈರಿಂಗ್ ಆಗುತ್ತೆ. ಸೊ ಸಾಕಷ್ಟು ಜನರನ್ನ ಅವರು ಹತ್ಯೆ ಮಾಡಿರುವಂಥದ್ದು, ಹೆಚ್ಚು ಜನ ಗ್ಯಾದರ್ ಆಗಿರುವಂತಹ ಸ್ಥಳವನ್ನೇ ಟಾರ್ಗೆಟ್ ಮಾಡಿ ಅದರಲ್ಲಿ ಜನ ಹೇಳುವಂತಹ, ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳುವಂತಹ ಪ್ರಕಾರ ಇಬ್ಬರು ಅಲ್ಲಿ ಮಿಲಿಟರಿ ವೇಷಭೂಷಣ ಏನಿದೆ ಅದರಲ್ಲಿ ಇರ್ತಾರೆ. ಇನ್ನೊಬ್ಬ ಕಾಶ್ಮೀರಿ, ಅಲ್ಲಿನ ಸ್ಥಳೀಯ ಜನ ಯಾವ ರೀತಿ ಬಟ್ಟೆಯನ್ನು ಬಳಕೆ ಮಾಡ್ತಾರೆ ಆ ವೇಷಭೂಷಣದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ. ಒಂದು ತುಂಬಾ ಪ್ಲಾನ್ಡ್ ಆಗಿ ಮಾಡಿರುವಂತಹ, ತುಂಬಾ ಅಧ್ಯಯನ ಮಾಡಿ ಪ್ಲಾನ್ಡ್ ಆಗಿ ಮಾಡಿರುವಂತಹ ದುಷ್ಕೃತ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.